ಟಿ20 ವಿಶ್ವಕಪ್ ಅನ್ನ ಟೀಂ ಇಂಡಿಯಾ ಮುಡಿಗೇರಿಸಿಕೊಂಡಿದೆ. ಸತತ ಎರಡನೇ ಟಿ20 ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿದೆ ಟೀಂ ಇಂಡಿಯಾ. ಈ ಮುಖಾಂತರ ಹಿಸ್ಟರಿಯನ್ನ ಕ್ರಿಯೇಟ್ ಮಾಡಿದೆ. ಭಾರತೀಯರ ಹೃದಯವನ್ನ ಒಡಿತೀವಿ ಅಂದವರೇ ಆಲ್ ಔಟ್ ಆಗ್ಬಿಟ್ಟಿದ್ದಾರೆ. ಸಂಜು ಅಬ್ಬರ, ಅಭಿಷೇಕ್ ಆರ್ಭಟ, ಇಶಾನ್ ರನ್ ಸುರಿಮಳೆ. ಇನ್ನು ಬುಮ್ರಾ, ಇಶಾಂತ್, ಅಕ್ಷರ್ ಬೌಲಿಂಗ್ಗೆ ಕಿವೀಸ್ ಧೂಳಿಪಟ ಆಗಿದೆ. ಭಾರತ ವಿಶ್ವಕಪ್ ಗೆಲ್ತಾ ಇದ್ದಂಗೆ ಎಲ್ಲೆಲ್ಲೂ ಜೈ ಹೋ ಜಯಘೋಷ ಮೊಳಗಿದೆ. ಜೊತೆಗೆ ಅಭಿಮಾನಿಗಳ ಸಂಭ್ರಮಾಚರಣೆ ಶುರುವಾಗಿದೆ. ಇನ್ನೇನು ಗೆಲುವಿನ ಹೊಸ್ತಿಲಲ್ಲಿ ಇದ್ದಾರೆ ಅಂತ ಗೊತ್ತಾದಾಗಲೇ ಪಟಾಕಿ ಸಿಡಿಸಿ ಕೇಕೆ ಹಾಕುವ ಮೂಲಕ ಸಂಭ್ರಮಾಚರಣೆಯನ್ನ ಸ್ಟಾರ್ಟ್ ಮಾಡಿದ್ರು ಅಭಿಮಾನಿಗಳು. ಅಹಮದಾಬಾದ್ನ ಮೋದಿ ಕ್ರೀಡಾಂಗಣದಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ 96 ರನ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ ಟೀಂ ಇಂಡಿಯಾ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿತು ಟೀಂ ಇಂಡಿಯಾ ಪರವಾಗಿ ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ 5 ವಿಕೆಟ್ ಅನ್ನು ಕಳ್ಕೊಂಡು 256 ರನ್ ಗಳಿಸಿತ್ತು. ಇನ್ನು ಈ ಬೃಹತ್ ಮೊತ್ತ ಗುರಿ ಬೆನ್ನತ್ತಿದಂತ ಕಿವೀಸ್ ಪಡೆ ಆರಂಭದಲ್ಲೇ ಆಘಾತವನ್ನು ಅನುಭವಿಸಿತು. ಕೊನೆಯಲ್ಲಿ 159 ರನ್ಗೆ ಸರ್ವ ಪತನವನ್ನ ಕಾಣ್ತು. ಇನ್ನು ಟೀಂ ಇಂಡಿಯಾ ಟಿ20 ವಿಶ್ವಕಪ್ ಗೆಲ್ತಾ ಇದ್ದಂಗೆ ಅಭಿಮಾನಿಗಳ ಸಂಭ್ರಮಾಚರಣೆ ಜೋರಾಗಿತ್ತು. ಕೇಕೆ ಚಪ್ಪಾಳೆ ಒಂದ್ ಕಡೆಯಾದ್ರೆ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ್ದಾರೆ. ಬೆಂಗಳೂರು, ಹುಬ್ಬಳ್ಳಿ, ಕೊಪ್ಪಳ, ಕಲಬುರಗಿ, ಬೆಳಗಾವಿ ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಪಟಾಕಿ ಸಿಡಿಸಿ ಬಾವುಟ ಹಿಡಿದು ರೋಡಲ್ಲಿ ಕುಣಿದು ಎಂಜಾಯ್ ಮಾಡಿದ್ದಾರೆ. ಟೀಂ ಇಂಡಿಯಾ ಈ ಗೆಲುವಿನ ಬಗ್ಗೆ ಮತ್ತೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋ ಬಗ್ಗೆ ಕ್ರಿಕೆಟ್ ಪ್ರೇಮಿಗಳಿಗೆ ಏನು ಹೇಳ್ತಾರೆ, ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ಮಲ್ಲೇಶ್ವರಂನ ಗ್ರೌಂಡ್ ನಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಸತತ ಎರಡನೇ ಬಾರಿಗೆ ಟಿ20 ವರ್ಲ್ಡ್ ಕಪ್ ಅನ್ನ ಟೀಂ ಇಂಡಿಯಾ ಎತ್ತಿ ಹಿಡಿದಿದೆ. ನಿನ್ನೆ ಮ್ಯಾಚ್ ಬಗ್ಗೆ ಕ್ಯೂರಿಯಾಸಿಟಿ ಮೊದಲಿಗಿತ್ತು, ಬಟ್ ಸ್ಟಾರ್ಟಿಂಗ್ ಅಲ್ಲೇ ನೋಡಿದಾಗ ಒನ್ ಸೈಡ್ ಮ್ಯಾಚ್ ಆಗೋಯ್ತಾ ಅಂತಾನೂ ಅಭಿಮಾನಿಗಳು ಹೇಳ್ತಾ ಇದ್ರು. ಸೊ ಈಗ ಯಾವ ತರ ವಿಶ್ಲೇಷಣೆಗಳು ನಡೀತಾ ಇದೆ? ನಿನ್ನೆ ಟೀಮ್ ಇಂಡಿಯಾ ಐತಿಹಾಸಿಕ ಗೆಲುವನ್ನು ಟಿ20 ವಿಶ್ವಕಪ್ನಲ್ಲಿ ದಾಖಲಿಸಿದ್ದು. ಸತತ ಎರಡನೇ ಟಿ20 ವಿಶ್ವಕಪ್. ಒಟ್ಟಾರೆ ಇದೀಗ 3 ಟಿ20 ವಿಶ್ವಕಪ್ ಟೀಮ್ ಇಂಡಿಯಾ ಪಾಲಾಗಿರುವಂಥದ್ದು. ಈ ಒಂದು ಸಂಭ್ರಮವನ್ನು ಯಾವ ರೀತಿ ನೋಡ್ತಾ ಇದ್ದಾರೆ? ನಿನ್ನೆ ಕ್ರಿಕೆಟ್ ಬಗ್ಗೆ ಪಂದ್ಯದ ಬಗ್ಗೆ ಏನು ಹೇಳ್ತಾರೆ ಕ್ರಿಕೆಟ್ ಅಭಿಮಾನಿಗಳು ಅನ್ನೋದ್ರ ಬಗ್ಗೆ ನನ್ನ ಜೊತೆ ಈಗ ಒಂದಿಷ್ಟು ಕ್ರೀಡಾ ಪ್ರೇಮಿಗಳಿದ್ರೆ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ನಿನ್ನೆ ಮ್ಯಾಚ್ ನಡೀತು, ಏನು ಅನ್ನಿಸ್ತು ಅಂತ? ನಿನ್ನೆ ಮ್ಯಾಚ್ ನಡೀತು, ತುಂಬ ಖುಷಿ ಆಯಿತು. ಆಲ್ರೆಡಿ ಇಂಡಿಯನ್ ಟೀಮ್ಸ್ ಮೇಲೆ ಹೋಪ್ ಇತ್ತು, ಗೆಲ್ತಾರೆ ಅಂತ. ಬುಮ್ರಾ ಬಂದು ಮ್ಯಾಚ್ ಚೇಂಜ್ ಮಾಡ್ದ. ಅವ್ರ ಫಾಸ್ಟ್ ಬೌಲಿಂಗ್ ತುಂಬ ಚೆನ್ನಾಗಿತ್ತು. ಹಾಗೆ ಇಶಾನ್ ಕಿಶನ್ ಮತ್ತು ಸಂಜು ಸ್ಯಾಮ್ಸನ್ ಒಳ್ಳೆ ರನ್ ರೇಟ್ಸ್ನ ತೆಗೆದ್ರು. ಅವ್ರ ಮೇಲೆ ಹೋಪ್ಸ್ ಇತ್ತು, ಅದ್ರ ತಕ್ಕಂತೆ ಮಾಡ್ಕೊಂಡಿದ್ದಾರೆ. ಮತ್ತೆ ಥರ್ಡ್ ಟೈಮ್ಗೆ ಕಪ್ ನಮ್ಮದೇ. ಬ್ಯಾಕ್ ಟು ಬ್ಯಾಕ್ ವರ್ಲ್ಡ್ ಕಪ್ ನಮಗೆ ಏನು ಅನ್ಸುತ್ತೆ? ಅದೇ ಎಲ್ಲ ಆ್ಯಡ್ಸಲ್ಲಿ ಸತತವಾಗಿ ತೋರಿಸ್ತಾ ಇದ್ರು ಟೀಮ್ ಇಂಡಿಯಾ ಈ ಸಲ ಕಪ್ ನಮ್ಮದೇ ಅಂತೆಲ್ಲ. ಅದ್ರ ಎಕ್ಸ್ಪೆಕ್ಟೇಷನ್ ಲಿವ್ ಮಾಡಿದ್ದಾರೆ. ಆಲ್ಸೋ ವಿರಾಟ್ ಕೊಹ್ಲಿ, ಧೋನಿ ಇಲ್ಲದೆ ಇರೋ ಕಾರಣ ಇದ್ದೂ ಹೊಸ ಪ್ಲೇಯರ್ಸ್ ಜಾಯ್ನ್ ಆಗೋದು. ಸಂಜು ಸ್ಯಾಮ್ಸನ್ ಎಲ್ಲರ ಬ್ಯಾಟಿಂಗ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿ ಬಂತು. ಆಮೇಲೆ ಆಲ್ ಔಟ್ ಕ್ವಿಕ್ಲಿ ಆಗಲ್ಲ, ಬಿಕಾಸ್ ರೀಸೆಂಟ್ ಟೈಮ್ಸಲ್ಲಿ ಟೀಮ್ ಇಂಡಿಯಾ ಸ್ವಲ್ಪ ಡೌನ್ ಆಗಿದ್ರು. ಕರೆಕ್ಟಾಗಿ IPL-ಅಲ್ಲಿ 1-2-3 ಮ್ಯಾಚ್ ಸೋಲ್ದಿರ ಎಲ್ಲ ಮ್ಯಾಚಸ್ನ ಚೆನ್ನಾಗಿ ಆಡ್ಕೊಂಡು ಬಂತು. ಫೈನಲ್ಸ್ಗೆ ಖುಷಿ ಆಯಿತು. ಮೇಡಮ್, ಏನು ಅನ್ಸುತ್ತೆ? ಹೀಗೆ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ನಿನ್ನ ಮ್ಯಾಚ್ ನೋಡಿದ್ರಾ? ನೋಡಿದ್ವಿ. ಯಾರು ಚೆನ್ನಾಗಿ ಆಡಿದ್ರು ಅನ್ಸುತ್ತೆ ಮೇಡಮ್? ಎಲ್ಲರೂ ಸಂಜು ಸ್ಯಾಮ್ಸನ್ ತುಂಬ ಚೆನ್ನಾಗಿ ಆಡಿದ್ದಾರೆ ಅವರು. ಆಮೇಲೆ ಶಿವಮ್ ದುಬೆ ಲಾಸ್ಟಲ್ಲಿ ಫಿನಿಷರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯಿತು. ಬ್ಯಾಕ್ ಟು ಬ್ಯಾಕ್ ವರ್ಲ್ಡ್ ಕಪ್ಸ್ ನಮಗೆ. ಹಾಂ ಮೇಡಮ್, ಏನು ಅನ್ಸುತ್ತೆ ಬ್ಯಾಕ್ ಟು ಬ್ಯಾಕ್ ವರ್ಲ್ಡ್ ಕಪ್ ಬಂದಾಗ? ಏನಿಲ್ಲ, ತುಂಬ ಖುಷಿ ಆಗುತ್ತೆ. ಶರ್ಮಿತಾ, ಇದಿಷ್ಟು ಕ್ರಿಕೆಟ್ ಪ್ರೇಮಿಗಳು ಹೇಳ್ತಾ ಇರುವಂಥದ್ದು. ಅವ್ರಿಗೆ ಖುಷಿ ಆಗ್ತಾ ಇದೆ. ಒಟ್ಟಾರೆ ಇಡೀ ಇಂಡಿಯಾ ನಿನ್ನೆ ಸಂಭ್ರಮಿಸಿದೆ. ಅದ್ದೂರಿಯಾಗಿರುವಂಥ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಪ್ರದರ್ಶನ. ನಿಜಕ್ಕೂ ಸಂಜು ಸ್ಯಾಮ್ಸನ್ ಆ ಒಂದು ನಾಕೌಟ್ ಪಂದ್ಯಗಳಿಂದ ಯಾವ ರೀತಿಯಾಗಿ ತನ್ನ ಬ್ಯಾಟಿಂಗನ್ನು ಪ್ರದರ್ಶನ ಮಾಡಿಕೊಂಡು ಟೀಮ್ ಇಂಡಿಯಾನ ಸೋಲಿನ ಸುಳಿಯಿಂದ ವಾಪಸ್ ಗೆಲುವಿನ ದಡಕ್ಕೆ ಸೇರಿಸಿದ್ರು ಅನ್ನುವಂಥದ್ದನ್ನು ಇಡೀ ಟೂರ್ನಮೆಂಟ್ ಇಡೀ ಭಾರತೀಯರೆಲ್ಲರೂ ಕೂಡ
ನೋಡಿದರು. ಜೊತೆಗೆ ಆ ಡೆತ್ ಓವರ್ಸ್ನಲ್ಲಿ ಆ ನಾಕೌಟ್ ಪಂದ್ಯಗಳಲ್ಲಿ ಜಸ್ಪ್ರೀತ್ ಬೂಮ್ರಾ ಅವರ ತನ್ನ ಆ ಒಂದು ಆ ಸ್ಕಿಲ್ಲನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದ್ರು, ಆ ಕಳೆದ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ನಲ್ಲಿ ನಾವು ಹೆಚ್ಚು ಕಮ್ಮಿ ಸೋತ್ ಬಿಟ್ವೇನೋ ಅನ್ನುವಂಥ ಪಂದ್ಯಗಳನ್ನು ಮತ್ತೆ ಅವರು ಮರಳಿ ಭಾರತಕ್ಕೆ ತಂದು ಕೊಟ್ಟರು. ಒಟ್ಟಾರೆ ಟೀಮ್ ಇಂಡಿಯಾ ಎಫರ್ಟ್ ಚೆನ್ನಾಗಿತ್ತು. ಅಂದರೆ ಆ ಮುಖ್ಯವಾಗಿ ಬ್ಯಾಟಿಂಗ್ ಬೌಲಿಂಗ್ ಜೊತೆಗೆ ನಮ್ಮ ಆ ಫೀಲ್ಡರ್ಸ್ಗಳು, ನಮ್ಮ ಏನು ಆ ಕ್ರಿಕೆಟರ್ಸ್ಗಳ ಫೀಲ್ಡಿಂಗ್ ಕೂಡ ಭಾಳ ಅದ್ಧೂರಿಯಾಗಿತ್ತು ಅನ್ನುವಂಥ ಮಾತುಗಳನ್ನು ಅವ್ರು ಹೇಳ್ತಾ ಇರುವಂಥದ್ದು ಶರ್ಮಿತ್. ಫೈನ್. ಅದೇ ಈ ಕಾಂಬಿನೇಷನ್ ಬಗ್ಗೆನೇ ತುಂಬಾ ಮಾತುಕತೆ ನಡೀತಿರೋದು. ಆಶಿಕ್ ಅಲ್ಲಿ ಹೇಳ್ತಾ ಇದ್ರು ದೊಡ್ಡ ಪ್ಲೇಯರ್ಸ್ ಇಲ್ಲದೇ ಇದ್ರು, ಅಂದ್ರೆ ವಿರಾಟ್ ಕೊಹ್ಲಿ, ಧೋನಿ ಇಲ್ಲದೇನು ಇವಾಗಿನ ಯೂತ್ಸ್ ಈ T20 ಫಾರ್ಮ್ಯಾಟ್ ಅಲ್ಲಿ ಅಮೋಘ ಪ್ರದರ್ಶನವನ್ನ ಕೊಡ್ತಾ ಇದ್ದಾರೆ. ಈ ಕಾಂಬಿನೇಷನ್ ಬಗ್ಗೆ ಯಾವ ತರ ಈ ವರ್ಕೌಟ್ ಆಗಿರೋದ್ರ ಬಗ್ಗೆ ವಿಶ್ಲೇಷಣೆ ನಡೀತಾ ಇದೆ? ಶರ್ಮಿತಾ, 2024ರ T20 ವರ್ಲ್ಡ್ ಕಪ್ ಗೆದ್ದಂಥ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಮಾತನ್ನು ಹೇಳಿದರು, ಇದು ನನ್ನ ಕೊನೆಯ ಪಂದ್ಯ, ಇನ್ನು ನಾನು ಭಾರತಕ್ಕೋಸ್ಕರ ಭಾರತದ ಜರ್ಸಿಯಲ್ಲಿ ಟೀಮ್ ಇಂಡಿಯಾ ಪರ ಆಡೋದಿಲ್ಲ ಅನ್ನುವಂಥದ್ದನ್ನು ಅವರು ಆ ಘೋಷಣೆ ಮಾಡಿದ್ರೆ, ಒಟ್ಟಾರೆ ತನ್ನ ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಆ ಸಂದರ್ಭದಲ್ಲಿ ಮತ್ತೆ ಟೀಮ್ ಇಂಡಿಯಾಗೆ ಮತ್ತೋರ್ವ ವಿರಾಟ್ ಕೊಹ್ಲಿ ಸಿಗ್ತಾನೇನೋ, ಮತ್ತೋರ್ವ ರೋಹಿತ್ ಶರ್ಮಾ ಸಿಗ್ತಾನೇನೋ ಅನ್ನುವಂಥ ಚರ್ಚೆಗಳು ನಡೀತಾ ಇತ್ತು. ಆದರೆ 140 ಕೋಟಿ ಜನರಿರುವಂಥ ಭಾರತದಲ್ಲಿ ಪ್ರತಿಭೆಗಳಿಗೇನು ಕಡಿಮೆ ಇಲ್ಲ ಅನ್ನುವಂಥದ್ದು ಪದೇ ಪದೇ ಪ್ರೂವ್ ಆಗ್ತಾ ಇರುವಂಥದ್ದು. ಒಂದು ಕಡೆ ಅಭಿಷೇಕ್ ಶರ್ಮಾ ಥ್ರೂ ಔಟ್ ಟೂರ್ನಮೆಂಟ್ನಲ್ಲಿ ಒಂದು ಸ್ವಲ್ಪ ಎಡವಿದ್ರೂ ಕೂಡ ಫೈನಲ್ ಪಂದ್ಯದಲ್ಲಿ ಒಂದು ಅರ್ಧಶತಕವನ್ನು ಬಾರಿಸುವಂಥ ಮೂಲಕವಾಗಿ ಮತ್ತೆ ತನ್ನ ಜಾಗವನ್ನು ತಂಡದಲ್ಲಿ ಗಟ್ಟಿ ಮಾಡಿಕೊಂಡಿರುವಂಥದ್ದು. ಆದರೆ ನಾವು ವೆಸ್ಟ್ ಇಂಡೀಸ್ ವಿರುದ್ಧ ಮತ್ತು ಇಂಗ್ಲೆಂಡ್ ವಿರುದ್ಧ ಮತ್ತು ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಯಾವ ರೀತಿಯಾಗಿ ತನ್ನ ಬ್ಯಾಟಿಂಗ್ ಸ್ಕಿಲ್ಗಳಿದ್ದಾವೆ, ಯಾವ ರೀತಿಯಾಗಿ ನನ್ನನ್ನು ಮುಂದಿನ ದಿನಮಾನಗಳಲ್ಲಿ ಯಾವ ಸೀರೀಸ್ಗಳಿಗೆ ಕೈ ಬಿಡೋ ಆಗಿಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಸಂಜು ಸ್ಯಾಮ್ಸನ್ ಅವರು ಏನು ಮಾಡಿದ್ರು ಅದು ಭಾಳ ಮುಖ್ಯ ಆಗುತ್ತೆ. ಇದರ ಜೊತೆಗೆ ಬೌಲಿಂಗ್ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಅಂತಾರಲ್ಲ, ಜಸ್ಪ್ರೀತ್ ಬೂಮ್ರಾ ಅವರು ಆ ರೀತಿಯಾಗಿ ತಂಡವನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಮುನ್ನಡೆಸಿರುವಂಥದ್ದು. ಜೊತೆಗೆ ವಿಕೆಟ್ ಬಿದ್ದಿಲ್ಲ ಅಂದರೂ ಕೂಡ ಹರ್ಷದೀಪ್ ಸಿಂಗ್ ಅವರು ಯಾವ ರೀತಿಯಾಗಿ ಟೆಂಪರ್ಮೆಂಟನ್ನು ಕ್ರಿಯೇಟ್ ಮಾಡಿದ್ರು, ಎದುರಾಳಿಗಳ ಮೇಲೆ ಪ್ರೆಷರನ್ನು ಕ್ರಿಯೇಟ್ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಯಿತು ಅನ್ನುವಂಥದ್ದು ಕೂಡ ಮುಖ್ಯ ಆಗುತ್ತೆ. ಆದರೆ ಇಡೀ ಟೂರ್ನಮೆಂಟ್ನಲ್ಲಿ ಒಂದು ಸ್ವಲ್ಪ ನಮಗೆ ಕಳಪೆ ಅನ್ನಿಸುವಂಥದ್ದು ವರುಣ್ ಚಕ್ರವರ್ತಿಯಿಂದ ನಿರೀಕ್ಷಿತ ಮಟ್ಟದಲ್ಲಿ ಯಾವುದೇ ರೀತಿಯಾಗಿರುವಂಥ ಪರ್ಫಾರ್ಮೆನ್ಸ್ ಈ ಬಾರಿ ಬಂದಿಲ್ಲ ಅನ್ನುವಂಥದ್ದು ಇದೀಗ ಕ್ರೀಡಾ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಇದ್ರ ಜೊತೆಗೆ ಮುಖ್ಯವಾಗಿ ಸೂರ್ಯಕುಮಾರ್ ಯಾದವ್ ಅವರ ಆ ಒಂದು ಗೇಮ್ ಪ್ಲಾನಿಂಗ್ ಏನಿದೆ, ಕ್ಷಣಕ್ಕೂ ಕೂಡ ಅವರು ಯಾವ ರೀತಿಯಾಗಿರುವಂಥ ಮೊಮೆಂಟಮ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಪ್ಲೇಯರ್ಸ್ಗೆ ಯಾವ ರೀತಿಯಾಗಿರುವಂಥ ಸ್ಫೂರ್ತಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕ್ರೀಡಾ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಶರ್ಮಿತಾ. ಥ್ಯಾಂಕ್ ಯು ಆಶಿಕ್.